ಹೆಂಗಿದ್ರಿ ದಾನಿಕ್ಲೆ ನಮಸ್ಕಾರ. ಇವತ್ತು ಹಳೆ ಹೋಟ್ಲ ಅಲ್ಲ, ನಾನು ಬಂದಿರೋದು ಇವತ್ತು ಹೊಸ ಹೋಟ್ಲು ರಾಮಕೃಷ್ಣಾಶ್ರಮದಲ್ಲಿದೆ. ಇಲ್ಲಿನ ಹೊಸ ತಿಂಡಿಗೆ ಸಿಕ್ಕಾಬಟ್ಟೆ ಜನ ಫೇವ್ರೇಟ್ ಆಗಿಬಿಟ್ಟಿದೆ, ಹಾಟ್ಸ್ಪಾಟ್ ಆಗಿಬಿಟ್ಟಿದೆ, ಕ್ರೇಜಿಯಾಗಿ ಬರ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಗೊತ್ತಾ, ಫಸ್ಟ್ ಇರೋದೊಂದು ಚಿಕ್ಕ ಅಂಗಡಿ ಇತ್ತು, ಇವಾಗ ದೊಡ್ಡದಾಗಿ ಮಾಡಿದ್ದಾರೆ. ಈಗಾಗಲೇ ಗೊತ್ತಾಗಿರುತ್ತೆ. ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಪುಳಿಯೋಗರೆ ಪಾಯಿಂಟ್ಗೆ. ಹೊಸ ತಿಂಡಿಗಳಿವೆ, ಕದಂಬ ಅಂತೆ, ಸ್ವೀಟ್ ಪೊಂಗಲ್ ಅಂತೆ, ಪೊಂಗಲ್ಲು, ಪುಳಿಯೋಗರೆ. ಬನ್ನಿ ಬ್ಯಾಟಿಂಗ್ ಮಾಡ್ಕೊಂಬರೋಣ. ಹೆಂಗಿದೆ, ಏನು ಸ್ಪೆಷಲು ಅವರನ್ನು ಮಾತಾಡ್ಸೋಣ. ನಮಸ್ಕಾರ, ನನ್ನ ಹೆಸರು ಕಿಶನ್ ಅಂತ. ನಾನು ಮತ್ತು ನನ್ನ ಹೆಂಡತಿ ವೈಜಯಂತಿ ಮಾಲ ಪುಳಿಯೋಗರೆ ಪಾಯಿಂಟನ್ನು ಶುರು ಮಾಡಿದ್ದು. ನಮ್ಮ ಪುಳಿಯೋಗರೆ ಪಾಯಿಂಟು ಮೊದಲ ಪುಳಿಯೋಗರೆ ಪಾಯಿಂಟು ಈಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟಲ್ಲಿ ಸುಮಾರು 15 ವರ್ಷದ ಹಿಂದೆ ಶುರು ಆಗಿದೆ. ಈಗ ಈ ಪುಳಿಯೋಗರೆ ಪಾಯಿಂಟು ಶುರುವಾಗಿ ಸುಮಾರು 3 ತಿಂಗಳಾಗಿದೆ. ನಾವು ಪುಳಿಯೋಗರೆ ಪಾಯಿಂಟು ಶುರು ಮಾಡೋದಕ್ಕೆ ಕಾರಣ ಏನು ಅಂದರೆ, ಪ್ರಥಮವಾಗಿ ನಾವು ಅಯ್ಯಂಗಾರ್ಸು. ಸೊ ನಾವು ಮನೇಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಹೀಗೆ ಯೋಚನೆ ಮಾಡಬೇಕಾದ್ರೆ ನಾವು ಅನ್ಕೋತಾ ಇದ್ವಿ, ಯಾಕೆ ನಮ್ಮಲ್ಲಿ ಅಷ್ಟು ವೈವಿಧ್ಯತೆ ಇದೆಯಲ್ಲ ನಮ್ಮ ಊಟದಲ್ಲಿ, ಅದನ್ನು ಎಲ್ರಿಗೂ ಯಾಕೆ ಪರಿಚಯ ಮಾಡಿಕೊಡ್ಬಾರ್ದು ಅಂತ ಒಂದು ಐಡಿಯಾ ಬಂತು, ರೆಸ್ಟೋರೆಂಟ್ ಓಪನ್ ಮಾಡೋದು ಅಂತ. ಸೊ ಈ ಐಡಿಯಾ ಮೇಲೆ ನಾವು ಅಯ್ಯಂಗಾರ್, ನಮ್ಮದು ಎಕ್ಸ್ಕ್ಲೂಸಿವ್ಲಿ ಅಥೆಂಟಿಕ್ ಅಯ್ಯಂಗಾರ್ ರೆಸ್ಟೋರೆಂಟು. ದೋಸೆ ಚೆನ್ನಾಗಿತ್ತು, ಇಡ್ಲಿ ತಿಂದೆ, ವಡನ ಡೋನಟ್ ಅಂತ ತಿಂದೆ. ಮಾಡ್ತೀವಿ. ಇವಾಗ ಪುಳಿಯೋಗರೆ ಅನ್ನೋದು ಅಯ್ಯಂಗಾರ್ ಕಮ್ಯುನಿಟಿ ಅಂತ ನೀವು ಹೋದರೆ, ಪುಳಿಯೋಗರೆ ಫಸ್ಟು ನಿಮ್ಮ ಮನಸ್ಸಿಗೆ ಬರೋದು ಪುಳಿಯೋಗರೆ ಅಂತ. ನಾವು ಮಾಡೋವಂಥ ಪುಳಿಯೋಗರೆ ಇಲ್ಲಿ ಇವಾಗ ಎಲ್ಲ ಕಡೆಗೂ ಪುಳಿಯೋಗರೆ ಅಂತ ಮಾಡ್ತಾರೆ, ಬಟ್ ನಾವು ಟ್ರೆಡಿಷ್ನಲ್ ರೀತಿಯಲ್ಲಿ ಪುಳಿಯೋಗರೆ ಮಾಡ್ತಿರ್ತೀವಿ. ಅಂದರೆ ನಾವು ಗೊಜ್ಜು ಕಾಯಿಸಿ ಅದನ್ನು ಒಂದಷ್ಟು ದಿನ ಇಟ್ಟು ಅದು ಸೀಸನ್ ಆದಮೇಲೆ ಅದರಲ್ಲಿ ನಾವು ಪುಳಿಯೋಗರೆ ಮಾಡೋದು. ನೆಕ್ಸ್ಟು ಸಕ್ಕರೆ ಪೊಂಗಲ್ಲು ಅಷ್ಟೇ. ಈಗ ಈ ಸಕ್ಕರೆ ಪೊಂಗಲ್ಲು ದೇವಸ್ಥಾನಗಳಲ್ಲಿ ಪ್ರಸಾದ ಅಂತ ಕೊಡ್ತಾರೆ. ಈ ಪುಳಿಯೋಗರೆ ಜೊತೆಗೆ ಸಕ್ಕರೆ ಪೊಂಗಲ್ಲು ಅದೊಂದು ಶ್ರೇಷ್ಠ, ನೈವೇದ್ಯಕ್ಕೆ ಇಟ್ಟು ಆಮೇಲೆ ಎಲ್ರಿಗೂ ಕೊಡ್ತಾರೆ. ಈ ಸಕ್ಕರೆ ಪೊಂಗಲ್ ಅನ್ನೋದು ಭಾಳ ಜನಕ್ಕೆ ಏನು ಅನಿಸುತ್ತೆ, ಸಕ್ಕರೆ ಹಾಕಿ ಮಾಡ್ತೀವಿ ಅಂತ ಒಂದು ಊಹೆ ಇದೆ. ಅದಲ್ಲ, ಅದು ಬೆಲ್ಲದಲ್ಲೇ ಮಾಡೋದು. ಸಕ್ಕರೆ ಪೊಂಗಲ್ ಅಂದರೆ ಸಿಹಿ ಪೊಂಗಲ್ಲು. ಸಿಹಿ ಅಂದರೆ ಸಕ್ಕರೆ ಅಂತ ಅಲ್ಲ, ಅದು ಮಾಡೋದು ಬೆಲ್ಲದಲ್ಲಿ ಪಾಕ ಮಾಡಿ ನಾವು ಸಕ್ಕರೆ ಪೊಂಗಲ್ ಮಾಡೋದು. ಅಷ್ಟು ನಮ್ಮದು ಫೇಮಸ್ಸು ಪೊಂಗಲ್ ಅಂದರೆ ವೆಂಡ್ ಪೊಂಗಲ್ ಅಂತೀವಿ ಅಥವಾ ಖಾರ ಪೊಂಗಲ್ ಅಂತೀವಿ. ನಮ್ಮಲ್ಲಿ ಏನು ವ್ಯತ್ಯಾಸ ಅಂದರೆ, ಇಲ್ಲಿ ಬೇರೆ ಕಡೆ ಸಿಗೋ ಪೊಂಗಲ್ಗೂ ನಮ್ಮ ಪೊಂಗಲ್ಗೂ ನಾವು ಅದ್ರ ಜೊತೆಗೆ ಕೊಡುವಂತಹ ಅಕಂಪನಿಮೆಂಟ್ಸ್ ಏನಿದೆಯೋ, ಅಂದರೆ ಮೆಂತ್ಯದ ಗೊಜ್ಜು ಕೊಡ್ತೀವಿ. ನಾವು ಮಾಡೋದೊಂದು ಸಿಹಿ ಹುಳಿ ಖಾರ ಎಲ್ಲ ಸೇರಿದಂಥ ಮನೆಗಳಲ್ಲಿ ಗೊಜ್ಜು ಮಾಡ್ತೀವಲ್ಲ, ಇದಕ್ಕೆ ನಾವು ಮೆಂತ್ಯ ಹಾಕಿ ಮೆಂತ್ಯದ ಗೊಜ್ಜು ಕೊಡ್ತೀವಿ. ಅದೇ ಕರೆಕ್ಟ್ ಕಾಂಬಿನೇಷನ್. ನಮ್ಮ ಮನೆಗಳಲ್ಲಿ ನಾವು ಮಾಡಿದಾಗ ಅದಕ್ಕೆ ಕರೆಕ್ಟ್ ಕಾಂಬಿನೇಷನ್ ಮೆಂತ್ಯದ ಗೊಜ್ಜು. ಇನ್ನು ನಮ್ಮದು ಸ್ಪೆಷಲ್ಲು ಅಂತ ಹೇಳಬೇಕು ಅಂದರೆ, ನಾನಾ ರೀತಿಯ ಚಿತ್ರಾನ್ನಗಳು ಮಾಡ್ತೀವಿ. ಲೆಮನ್ ಮಾಡ್ತೀವಿ, ಸೀಸನ್ ಟೈಮಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಿ. ನಮ್ಮದೇ ಉದ್ದಿನಬೇಳೆ ಹಾಕಿ ಒಂದು ಚಿತ್ರಾನ್ನ ಇರುತ್ತೆ, ಆಮೇಲೆ ಸಾಸಿವೆ ಹಾಕಿ ಒಂದು ಚಿತ್ರಾನ್ನ ಮಾಡ್ತೀವಿ. ಅದು ಬೇರೆ ಬೇರೆ ಥರದ್ದು ಚಿತ್ರಾನ್ನಗಳು ಸಿಗುತ್ತೆ. ಅದು ಬಿಟ್ಟರೆ ನಮ್ಮಲ್ಲಿ ಕದಂಬಮ್ ಅಂತ ಒಂದು ಐಟಮ್ ಇದೆ. ಕದಂಬಮ್ ಅಂದರೆ ನಾವು ಇಲ್ಲಿ ಮಾಡುವಂಥ ಬಿಸಿಬೇಳೆಭಾತ್ ಥರನೇ, ಆದರೆ ಅದಕ್ಕೆ ಹೋಗುವಂಥ ಮಸಾಲೆಗಳು ಹಾಗೂ ಹಾಕುವಂಥ ತರಕಾರಿಗಳಿದೆಯಲ್ಲ, ನಮ್ಮ ಕದಂಬ ಅಂತ ತಾವು ಈ ಡೌನ್ ಸೌತಲ್ಲಿ ತಮಿಳ್ನಾಡು ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋದರೆ ಅದೊಂದು ಪ್ರಸಾದ. ಕದಂಬ ಅಂತ ಬಿಸಿಬೇಳೆ ಥರ ಮಾಡುವಂಥ ಪ್ರಸಾದ, ಅದು ಭಾನುವಾರ ಶನಿವಾರ ತಮಗಿಲ್ಲಿ ಸಿಗತ್ತೆ. ನಾವು ಇನ್ನೊಂದು ನಾವು ಮಾಡಿದ ಕಾರಣ ಏನು ಅಂದರೆ, ಈಗ ನಮ್ಮ ಅಯ್ಯಂಗಾರ್ ಏನು ಊಟ ತಿಂಡಿಗಳಿದೆಯಲ್ಲ, ಈಗಿನ ಕಾಲದ ಜನಕ್ಕೆ ಅಥವಾ ನಮ್ಮ ಅಯ್ಯಂಗಾರಗಳನ್ನೇ ಈಗ ಹುಡುಗರಿಗಾಗಲಿ, ಈಗಿನ ಕಾಲದ ಹುಡುಗರಿಗಾಗಲಿ ನಮ್ಮ ಹಳೆಯ ರುಚಿಗಳೆಲ್ಲ ಮರ್ತೋಗಿದೆ. ಸೊ ಅದನ್ನು ಇನ್ನೊಂದು ಸಲ ಜಾಗೃತಿ ಮಾಡೋದಕ್ಕೆ ನಾವು ಅಯ್ಯಂಗಾರ್ ಕ್ವಿಸಿನ್ ಮಾಡಿದ್ವಿ.
ನುಚ್ಚುಂಡೆ ಮಾಡ್ತೀವಿ. ನುಚ್ಚಿನುಂಡೆ ಭಾಳ ಜನಕ್ಕೆ ನುಚ್ಚಿನುಂಡೆ ಅಂದರೆ ಏನೂ ಗೊತ್ತಿಲ್ಲ. ಅದಕ್ಕೆ ಜೊತೆಗೆ ಮಜ್ಜಿಗೆ ಹುಳಿ ಕೊಡ್ತೀವಿ. ಭಾನುವಾರ ದಿವಸ ತಾವು ಬಂದರೆ ತಮಗೆ ನುಚ್ಚಿನುಂಡೆ ಸಿಗುತ್ತೆ, ಮಜ್ಜಿಗೆ ಹುಳಿ ಸಿಗುತ್ತೆ, ಕದಮಮ್ ಸಿಗುತ್ತೆ. ಅದ್ರ ಜೊತೆಗೆ ಮಾಮೂಲು ಒತ್ತು ಶಾವಿಗೆಗಳು ಮಾಡ್ತೀವಿ ನಾವು. ಲೆಮನ್ ಒತ್ತು ಶಾವಿಗೆ ಮಾಡ್ತೀವಿ, ತೆಂಗಿನಕಾಯಿ ಹಾಕಿ ಅದ್ರದ್ದು ಒತ್ತು ಶಾವಿಗೆ ಮಾಡ್ತೀವಿ. ಸೊ ಈ ಥರ ಬೇಸಿಕ್ಲಿ ನಾವು ಮಾಡ್ತಾ ಇರೋದು ಏನು ಅಂದರೆ ಈಗಿನ ಜನಾಂಗಕ್ಕೆ ನಮ್ಮ ಹಳೇ ಪದ್ಧತಿಯ ಊಟದ ಶೈಲಿ ಹಾಗೂ ರುಚಿ ಅದನ್ನು ಪರಿಚಯ ಮಾಡಬೇಕು ಅಂತಲೇ ನಾವು ಇದು ಮಾಡಿರೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಪುಳಿಯೋಗರೆ ತಿಂಡಿ ಮನೆಗೆ ಬಂದಿದ್ದೀವಿ. ಪುಳಿಯೋಗರೆ ಸಖತ್ತಾಗಿತ್ತು, ಮಸಾಲೆ ದೋಸೆನೂ ಚೆನ್ನಾಗಿದೆ. ಆಮೇಲೆ ಚಿತ್ರಾನ್ನ ಟ್ರೈ ಮಾಡಿದ್ವು, ಇಡ್ಲಿ ವಡೆನೂ ಚೆನ್ನಾಗಿದೆ. ಇನ್ನೂ ಸ್ವೀಟ್ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇಲ್ಲೇ ನೋಡ್ಬೋದು ನೀವು, ಎಲ್ಲ ತಿನ್ಕೊಂಡು ಚೆನ್ನಾಗಿ ಜೋಡಿಸ್ಬಿಟ್ಟಿದ್ದೀವಿ. ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ನಾವಿಲ್ಲಿ ಮಾಮೂಲಿ ಬರ್ತಾ ಇರ್ತೀವಿ. ನನ್ನ ತಮ್ಮ, ನನ್ನ ನಾದ್ನಿ ಇವ್ರು ಇಲ್ಲೇ ಓದ್ತಿದ್ದು. ಇವ್ರು ಇದೇ ಹೋಟ್ಲಲ್ಲಿ ಲವ್ ಆಗಿ ಇದೇ ಹೋಟ್ಲಲ್ಲಿ ಮದುವೆ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಬರ್ತಾ ಇರ್ತಾರೆ ಅವ್ರ ಮಗ. ನಾವು ಇಲ್ಲೇ BMS ಅಲ್ಲಿ ಓದಿದ್ದು. ಓದ್ತಾ ಇದೇ ಹೋಟೆಲ್ಗೆ ಬರ್ತಾ ನಾವು ಫ್ರೆಂಡ್ ಆಗಿ ಇವಾಗ ಮದುವೆ ಕೂಡ ಆಗಿದ್ದೀವಿ. ಹೌದು, ಅದಕ್ಕೆ ಈ ಹೋಟೆಲ್ ಕೂಡ ಕಾರಣ. ಥ್ಯಾಂಕ್ ಯು. ಎಸ್, ಇವಾಗ ನಾನು ಇಲ್ಲೊಂದು ಸ್ಪೆಷಲ್ ಪುಳಿಯೋಗರೆ ಆರ್ಡ್ರ್ ಮಾಡಿದೆ. ಪುಳಿಯೋಗರೆ ಪಾಯಿಂಟಲ್ಲಿ ಪುಳಿಯೋಗರೆ ತಿನ್ನೋದೇ ಮಜಾ. ನೋಡೋಣ ಹೆಂಗಿದೆ ಟೇಸ್ಟು ಅಂತ. ಸೊ ಫುಲ್ ಪುಳಿಯೋಗರೆ ಇಲ್ಲ, ಯಾಕಂದರೆ ಇಲ್ಲಿ ಸಕ್ಕರೆ ಪೊಂಗಲ್ಲು ಸಿಕ್ಕಾಪಟ್ಟೆ ಫೇಮಸ್ ಅಂದರು. ಸಕ್ಕರೆ ಪೊಂಗಲ್ಲು ಟ್ರೈ ಮಾಡಬೇಕು. ಅದಕ್ಕೆ ಒಂದು ಹಾಫ್ ಪುಳಿಯೋಗರೆ ತಗೊಂಡೆ. ಅದಕ್ಕೊಂದು ಒಳ್ಳೆ ಮೊಸರು ಕೊಟ್ಟಿದ್ದಾರೆ. ಈ ನಮ್ಮ ಬಸವನಗುಡಿಲಿ ಒಳಗೆ ಕೂತ್ಕೊಂಡು ತಿನ್ನೋದಕ್ಕಿಂತ ಇಲ್ಲಿ ಹೊರಗೆ ಮರದ ಕೆಳಗೆ ಆರಾಮಾಗಿ ಕೂತ್ಕೊಂಡು ನೆಮ್ಮದಿಲಿ ಪುಳಿಯೋಗರೆನ ಎಂಜಾಯ್ ಮಾಡ್ತೀನಿ. ಸಬಾಸ್. ಸೊ ಮೆಣಸು, ಕೊತ್ತಂಬರಿ ಸೊಪ್ಪು, ಕಡಲೆ, ಆಮೇಲೆ ಅದಕ್ಕೊಂದು ಮೊಸರು ಎಲ್ಲ ಕೊಟ್ಟಿದ್ದಾರೆ. ಮೊಸರು ಆಮೇಲೆ ನೋಡೋಣ. ಫಸ್ಟು ಬೈಟು ಪುಳಿಯೋಗರೆ ಪಾಯಿಂಟಲ್ಲಿ 25 ವರ್ಷದಿಂದ ಈ ಸರ್ವಿಸ್ ನೀಡ್ತಿದ್ದಾರೆ. ನೋಡೋಣ ಫಸ್ಟ್ ಬೈಟ್ ಹೆಂಗಿದೆ ಅಂತ. ಅದ್ಭುತ ಟೇಸ್ಟು ಮಾತ್ರ. ನಿಮಗೆ ಪುಳಿಯೋಗರೆ ನೀವು ಇಲ್ಲಿ ಗಮನಿಸಿ, ಇದಕ್ಕೆ ಕಡಲೆ ಹಾಕಿದ್ದಾರೆ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಮೆಣಸು ಎಲ್ಲ ಹಾಕ್ಕೊಟ್ಟಿದ್ದಾರೆ. ನಿಮಗೆ ಇದು ಒಂಥರ ಈ ಟೆಂಪಲ್ ಮೀಲ್ಸ್ ಅಂತೀವಿ ಗೊತ್ತಾ, ಅದರಲ್ಲಿ ಕೊಟ್ಟಂಥ ಫೀಲ್ ಬರುತ್ತೆ. ಅತಿ ಮಸಾಲನೂ ಇಲ್ಲ, ಆಮೇಲೆ ನಿಮಗೇನು ಜಾಸ್ತಿ ಓವರ್ ಖಾರನೂ ಇಲ್ಲ. ಸೊ ಇವಾಗ ಇದಕ್ಕೆ ಮೊಸರು ನೋಡೋಣ. ಸಕ್ಕ ಟೇಸ್ಟ್ ಕೊಡುತ್ತೆ ನಿಮಗೆ ಮೊಸರು ಜೊತೆಗೆ. ಯಾಕೊತ್ತಾ, ಆ ಮಸಾಲ ಮತ್ತು ಮೀಡಿಯಮ್ ಸ್ಪೈಸಿ ಇರುತ್ತಲ್ಲ, ಅದಕ್ಕೆ ಆ ಒಂದು ಕರಡು ಮಿಕ್ಸ್ ಆದಾಗ ಒಂದು ಅದ್ಭುತ ರುಚಿ ಕೊಡುತ್ತೆ. ನೀವು ಊಟ ಎಲ್ಲ ಆದಮೇಲೆ ಅನ್ನ ಮೊಸರು ತಿಂದರೆ ಹೆಂಗಿರುತ್ತೋ ಹಾಗೆ ನೋಡಿ. ಈ 1 ಸ್ಪೂನ್ ಪುಳಿಯೋಗರೆಯಲ್ಲಿ ಕೊತ್ತಂಬರಿ ಸೊಪ್ಪು, ಮೆಣಸು, ಮೊಸರು ಎಲ್ಲನೂ ಹಾಕ್ಕೊಟ್ಟಿದ್ದಾರೆ. ಮೀಡಿಯಮ್ ಖಾರ ಇರುವಂತಹ ಒಂದು ಅದ್ಭುತ ಪುಳಿಯೋಗರೆ ಪಾಯಿಂಟಲ್ಲಿ. ನಮಸ್ಕಾರ. ಹೆಂಗಿದೆ ಸರ್ ಪುಳಿಯೋಗರೆ? ಇಲ್ಲಿ ಬಂದರೆ ನೀವು ಏನು ಜಾಸ್ತಿ ತಿಂತೀರಿ? ಇಲ್ಲಿ ನಾವು ಬಂದರೆ ಮಧ್ಯಾಹ್ನ ಹೊತ್ತಿಗೆ ಬಂದರೆ ನಾವು ಫುಲ್ ಮೀಲ್ಸ್ ತಿಂತೀವಿ. ಇಲ್ಲ ಅಂದರೆ ನಮ್ಮದು ಇಡ್ಲಿ ವಡೆ ಸಾಂಬಾರು ಸಖತ್ತಾಗಿರುತ್ತೆ. ಸಿಂಪಲ್ಲು, ಆದರೆ ವಿತೌಟ್ ಎನಿ ಯಾವುದೇ ಒಂಥರ ಇದು ಹೈಪ್ ಇಲ್ಲದೆ ಕ್ಲೀನಾಗಿ ಮಾಡಿಕೊಡ್ತಾರೆ. ಇನ್ನೊಂದೇನೆಂದರೆ ಸರ್ವಿಸ್ ಇಲ್ಲಿ ನಿಮಗೆ ಟಕ್ ಅಂತ ಸಿಕ್ಬಿಡುತ್ತೆ. ಸಖತ್ತಾಗಿರುತ್ತೆ ಟೇಸ್ಟು. ಇವಾಗ ನೋಡಿ, ನಾನು ಪೊಂಗಲ್ಲು ವಡೆ ತಿಂತಾಯಿದ್ದೀನಿ. ನಮ್ಮ ಡೆಡ್ಲಿ ಕಾಂಬಿನೇಷನ್ ವಿತ್ ಕಾಫಿ. ಅಂದರೆ ಇದು ಅಂಡರ್ ರೇಟೆಡ್ ಅಂತ ನಾನು ಹೇಳ್ಬೋದು, ಯಾಕೆಂದರೆ ತುಂಬ ಜನಕ್ಕೆ ಬಗ್ಗೆ ಇದು ಇನ್ನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಸ್ವಲ್ಪ ನೀವು ಚೆನ್ನಾಗಿ ಪಬ್ಲಿಸಿಟಿ ಕೊಡಬೇಕು ಸರ್. ನೀವು ಇಲ್ಲಿ ಬಂದರೆ ಯಾವ್ದು ಮ್ಯಾಕ್ಸಿಮಮ್ ಇಷ್ಟಪಟ್ಟು ತಿನ್ನೋದು? ಪುಳಿಯೋಗರೆಕ್ಕಿಂತ ನಾವು ಯಾಕೋ ಪೊಂಗಲ್ ನೋಡ್ತಾ ಇದ್ದೀನಿ. ಹೆಂಗಿದೆ ಪೊಂಗಲ್? ಅದಕ್ಕೆ ಅವರು ಈ ಹುಳಿದು ಹುಳಿ ಗೊಜ್ಜು ಥರ ಕೊಡ್ತಾರಲ್ವ, ಆ ಕಾಂಬಿನೇಷನ್ ಹೆಂಗಿದೆ ಸರ್? ಸರ್, ಇದು ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹುಳಿ ಗೊಜ್ಜು. ಯಾಕಂದರೆ ನಾನು ಯಾವಾಗಲೂ ಪೊಂಗಲ್ ಜೊತೆ ಸಾಂಬಾರು ತಿನ್ನೋ ಅಭ್ಯಾಸ. ಈ ಹುಳಿ ಜೊತೆ ಒಂಥರ ಬೇರೆನೇ ಇದೆ. ಸೊ ಇದು ಚೆನ್ನಾಗಿದೆ. ಎಸ್ ಸರ್, ನೀವು ಎಂಜಾಯ್ ಮಾಡಿ. ಎಸ್, ಇವಾಗ ಇನ್ನೊಂದು ನೋಡಿ, ಇಲ್ಲಿ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಒಂದು ತಗೊಂಡೆ. ಇದು ನೋಡೋಕೆ ನಿಮಗೆ ಸೇಮ್ ಬಿಸಿಬೇಳೆ ಭಾತ್ ಥರನೇ ಇದೆ, ಬಟ್ ಇದ್ರ ಹೆಸರು ಕದಂಬಂ ಅಂತ. ತಿಂದು ನೋಡೋಣ ಹೆಂಗಿದೆ ಅಂತ. ಹೊಸ ಟೇಸ್ಟು, ಹೊಸ ರುಚಿ. ಕಾಬಡ ಬಿಸಿಯಾಗಿದೆ. ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸು.
ಇದಕ್ಕೆ ನೀವು ನೋಡ್ಬೋದು ಸಿಗುಂಬಳ, ಆಮೇಲೆ ಖಾರನೂ ಅಷ್ಟೇ, ನಿಮಗೇನು ಜಾಸ್ತಿ ಅತಿ ಖಾರ ಅತಿ ಮಸಾಲ ಇಲ್ಲ. ನೋಡೋಕ್ಕೊಂಥರ ಬಿಸಿಬೇಳೆ ಬಾತೆ ಅನಿಸುತ್ತೆ, ನಾನು ಸ್ಟಾರ್ಟಿಂಗ್ ಬಿಸಿಬೇಳೆ ಬಾತೆ ಅಂದ್ಕೊಂಡ್ಬಿಟ್ಟಿದೆ. ಬಟ್ ಕದಂಬಮ್ ತುಂಬಾ ಫೇವ್ರೇಟು, ತುಂಬಾ ಫೇಮಸ್ ಕೂಡ. ಆಮೇಲೆ ನಿಮ್ಗೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಟೇಸ್ಟ್ ವೈಸ್ ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಎಸ್, ಇದಾದಮೇಲೆ ಲಾಸ್ಟಿಗೆ ಇನ್ನೊಂದು ತೊಗೊಂಡಿದ್ದು ನಾನು ಬಿಸಿ ಬಿಸಿ ಗಸಗಸೆ ಪಾಯಸ. ನನಗಂತೂ ಗಸಗಸೆ ಪಾಯಸ ಅಂದರೆ ತುಂಬಾ ಇಷ್ಟ. ಅದು ಪುಳಿಯೋಗರೆ ಪಾಯಿಂಟಲ್ಲಿ ಕೇಳೋದೇ ಬೇಡ. ಟೇಸ್ಟ್ ನೋಡೋಣ. ಸ್ವರ್ಗಕ್ಕೆ 3 ಗೇಣು, ಅದ್ಭುತವಾಗಿದೆ. ತುಂಬಾ ದಪ್ಪವಾಗಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಗಸಗಸೆ ಪಾಯಸ ಕುಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ. ನನಗಂತೂ ತಿಂಡಿ ಅಂತೂ ಭರ್ಜರಿ ಆಯಿತು. ಇನ್ನು ಈ ಗಸಗಸೆ ಪಾಯಸ ಕುಡಿದ್ರೆ ಹೋಗಿ ಭರ್ಜರಿ ನಿದ್ರೆ ಅಂತೂ ಫಿಕ್ಸು. ಸಖತ್ತಾಗಿದೆ ಪಾಯಸ. ಸೊ ನಾನು ಗಸಗಸೆ ಪಾಯಸ ಎಂಜಾಯ್ ಮಾಡ್ತೀನಿ. ನಾವು ಕಾಂಜೀಪುರಂ ಇಡ್ಲಿ ಅಂತ ಮಾಡ್ತೀವಿ. ಅದೊಂದು ಮಸಾಲೆ ಇಡ್ಲಿ. ನೀವು ಕಾಂಜೀಪುರಂ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಮಾಡ್ತಾರೆ ಅದು. ಸೊ ಅದೊಂದು ವಿಶೇಷತೆ ನಮ್ಮಲ್ಲಿ. ಸೊ ಇದೆಲ್ಲ ಸೇರಿ ನಾವು ಮಾಡಿರೋಂಥ ಒಂದು ಪ್ರಯತ್ನ ಪುಳಿಯೋಗರೆ ಪಾಯಿಂಟ್. ಓಕೆ, ಪುಳಿಯೋಗರೆ ಅಂತೂ ಅದ್ಭುತ. ಆಮೇಲೆ ಹೊಸ ತಿಂಡಿ ನಾನು ಇದರ ಟೇಸ್ಟ್ ಮಾಡಿರಲಿಲ್ಲ, ಆ ಕದಂಬಮ್ ಅಂತ, ಅದು ಸೂಪರು. ಗಸಗಸೆ ಪಾಯಸ ಅಂತೂ ಇನ್ನೂ ಅಮಲ್ ಹೊಡಿತಿದೆ, ಇನ್ನೇನು ನಿದ್ರೆ ಮಾಡೋಣ ಅನ್ನುವಷ್ಟು ಖುಷಿ. ಟೋಟಲಿ ಎಲ್ಲ ತಿಂಡಿನೂ ಸೂಪರಾಗಿದೆ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಬೆಳಿಗ್ಗೆ ನೀವು ಬಂದರೆ ವೆರೈಟೀಸ್ ಆಫ್ ತಿಂಡಿ ಟ್ರೈ ಮಾಡ್ಬೋದು. ಆಮೇಲೆ ಇನ್ನೊಂದು ಹೇಳಿದ್ರು ಅವರು, ಚಿತ್ರಾನ್ನ, ಬಗೆಯ ಚಿತ್ರಾನ್ನ ಕೂಡ ಇವ್ರು ಮಾಡ್ತಾರೆ. ಬನ್ನಿ, ತಿನ್ನಿ, ಟೇಸ್ಟ್ ಮಾಡಿ. ಪುಳಿಯೋಗರೆ ಪಾಯಿಂಟ್ ಅಂತೂ ಅದ್ಭುತ. ಹಾಗಾದರೆ ಈ ಒಂದು ಪುಳಿಯೋಗರೆ ಪಾಯಿಂಟ್ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು, ಲೊಕೇಶನ್ ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಈಸಿ ಇದೆ. ರಾಮಕೃಷ್ಣ ಸರ್ಕಲ್ಲು, ಸ್ವಲ್ಪ ಮುಂದೆ ಬಂದರೆ ದೊಡ್ಡ ಗಣೇಶ ಟೆಂಪಲ್ಲು, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಫೇಮಸ್ ಒಂದು ಕೃಷ್ಣನ್ ಟೆಂಪಲ್ಲು ಇದೆ. ನನ್ನ ಬ್ಲಾಗಲ್ಲಿ ಮಾಡಿದ್ದೆ ನಾನು. ಅದರ ನಡುವೆ ಈ ಒಂದು ಪುಳಿಯೋಗರೆ ಪಾಯಿಂಟ್ ಬರುತ್ತೆ. ಮಿಸ್ ಇಲ್ಲದೆ ಬನ್ನಿ. ಇನ್ನೊಂದು ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದಿಂದ ನಿಮಗೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾಯಿರಿ. ಟೇಕ್ ಕೇರ್, ಬಾಯ್.